ಕೆಚ್ಚಲ ಜಲವು ಕಣ್ಣು ಕತ್ತಲೆ ಕವಿದು ತಣಿಯಲಾರದ ದುಃಖ ಶರದಿಯಲ್ಲಿ ಮುಳುಗುತ್ತ ಮಣಿದಿಂದ ದೀನನಾಗಿ ಸುರ ಸುರ ಕಿಚ್ಚಲಲಿ ಗರಳ ಕಂಡಿನಿ ಕೈಕಾ ಸುರ ಸುರ ಕೆಚ್ಚಲಲಿ ಗರಳ ಕಂಡಿನಿ ಹೀಗೆ ಕರುಣವಿಲ್ಲವೇ ಕಾಂತಿ ಕೈಕೆ ನಿನಗೀಗಿ ತರಣಿ ವಂಶದ ದೀಪ ತರಳ ರಾಮನ ಕಾಯಿ ತರಣಿ ವಂಶದ ದೀಪ ತರಳ ರಾಮನ ಕಾಯಿ ಕರುಣ ಬಳ್ಳಿಯ ಕಡಿಯುವುದೇನಿದುವೆ ಮಾಯೆ ಸುರ ಸುರ ಬಿಕಿಚ್ಚಲಲಿ ಗರಳ ಕಂಡಿನಿ ಕೈಕಾ ರಾಮ 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 ಸುರ ಸುರಭಿಯ ಕೆಚ್ಚಲಿನಿಂದ ಯಾವ ಕಾಲಕ್ಕೂ ವಿಷ ಉದುರಲಾರದು. ನನ್ನ ಕೈಗೆ ಮಮತೆಯ ಮಡಿಲು, ಸಹನೆಯ ಒಡಲು, ಮಕ್ಕಳೊಳಗೆ ಭೇದವನ್ನು ಎಣಿಸುವವಳಲ್ಲ. ಆದರೂ ಇಂತಹ ನಿರ್ದುಷ್ಟವಾದ ಮಾತು ಇರಲಿ ಕೈಕ. ಮಗನ ಒಳಿತಿಗಾಗಿ ಪಟ್ಟವನ್ನು ಕೇಳು. ಭರತನಿಗೆ ಪಟ್ಟವಾಗುವ ಸಂದರ್ಭದಲ್ಲಿ ರಾಮ ಯಾಕೆ ಕಾಡಿಗೆ ಹೋಗಬೇಕು? ಇನ ವಂಶದ ಬೆಳಕು, ಸಾಕೇತ ಸಾಮ್ರಾಜ್ಯದ ಸೌಭಾಗ್ಯ, ಆ ರಾಮನನ್ನು ಕಳೆದುಕೊಳ್ಳುವುದಕ್ಕೆ ನಿನಗ್ಯಾಕೆ ಇಟ್ಟು ಹಠ ಹೇಳು? ಮಾತಿತ್ತಿದ್ರೆ ರಾಮ 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 ಅಂತ ಹೇಳ್ತೀರಲ್ಲ, ಏನು ರಾಮ ಒಬ್ಬನೇ ನಿಮಗೆ ಮಗನ? ಉಳಿದವರಲ್ಲಿ ನಿಮ್ಮ ಮಕ್ಕಳಲ್ವಾ? ಎಲ್ಲ ಮಕ್ಕಳನ್ನು ಸಮಾನ ದೃಷ್ಟಿಯಲ್ಲಿ ಕಾಣಬೇಕಾದಂತ ನೀವು ಯಾಕೆ ಈ ತಾರತಮ್ಯ? 3 ಮಂದಿ ಮಕ್ಕಳಿಗೆ ನಾನಪ್ಪ. ನಿಜಾರ್ಥದಲ್ಲಿ ನನ್ನನ್ನು ಪಿತೃವಾಗಿಸಿದವ ರಾಮ. ಪಾಲ್ಗಡಲ ಶೇನನಾದ ನಾರಾಯಣನೇ ಶಿಶುರೂಪದಲ್ಲಿ ನಮ್ಮ ಸಂಸಾರದ ಮಗುವಾಗಿ ಕಾಣಿಸಿಕೊಂಡವ. ನಿಮಗಿರಬಹುದು, ನನಗಲ್ಲ. ಅಂತಹ ಸೌಭಾಗ್ಯವನ್ನು ಕೈ ಚೆಲ್ಲುವಲ್ಲಿ ಮೂಢಮತಿಯಾದರೆ ಆಗುವುದಿಲ್ವ ನಿಮಗೆ ಕಲಿಸ್ಲಿಕ್ಕೆ? ಇಲ್ಲ. ಸೂರ್ಯ ವಂಶದಲ್ಲಿ ಸಂಜನಿಸಿದಂತ ನೀವು ಮಾತಿಗೆ ತಪ್ತೀರಾ? ಇಲ್ಲ. ಮಾತನ್ನು ನೆರವೇರಿಸ್ತೀರಾ? ಹೌದು. ನೆರವೇರಿಸುವುದೇ ಹೌದು ಅಂತಾದ್ರೆ ಮುಂದಿನ ದಾರಿ ಏನೆನ್ನುವುದನ್ನು ನೋಡಿ. ಮಿತ್ರ ಕುಲಮಣಿ ಜನಕ ಜಾಧವ